ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ನಿಮಗೆ ಗೊತ್ತಿರಬೇಕು, ಭಾರತ ಈಗ ಜಗತ್ತಿನ ತೈಲ ರಫ್ತುದಾರ ದೇಶಗಳ ಪೈಕಿ ಒಂದು ಅನ್ನಿಸ್ಕೊಳ್ತಾ ಇದೆ. ಯುರೋಪಿಗೆ ಅತಿ ಹೆಚ್ಚು ಸಂಸ್ಕರಿತ ತೈಲವನ್ನು ಸರಬರಾಜು ಮಾಡೋದು ಭಾರತ. ಹಾಗಂತ ನಮ್ಮಲ್ಲಿರೋ ತೈಲ ನಿಕ್ಷೇಪಗಳಿಂದ ಕಚ್ಚಾ ತೈಲ ತೆಗೆದು ನಾವು ಜಗತ್ತಿಗೆ ಕೊಡೋದಕ್ಕೆ ಹೋಗ್ತಾ ಇಲ್ಲ. ಇವತ್ತಿಗೂ ಕೂಡ ಭಾರತ ಜಗತ್ತಿನ ಎರಡನೇ ಅತಿ ದೊಡ್ಡ ತೈಲ ಆಮದುದಾರ ದೇಶನೇ. ಹಾಗೆ ಬೇರೆ ಬೇರೆ ದೇಶಗಳಿಂದ ಕಚ್ಚಾ ತೈಲನ ತಂದು ನಾವಿಲ್ಲಿ ಸಂಸ್ಕರಿಸಿ ಡೀಸೆಲ್ ಹಾಗೂ ಇನ್ನಿತರ ಪೆಟ್ರೋಲಿಯಂ ಪ್ರಾಡಕ್ಟ್ಗಳನ್ನು ನಾನಾ ದೇಶಗಳಿಗೆ ಮಾರಾಟ ಮಾಡ್ತಾ ಇದ್ದೀವಿ. ಹೀಗೆ ಭಾರತ ತೈಲ ರಫ್ತು ಮಾಡುತ್ತೆ ಅಂದಮೇಲೆ ಅದನ್ನು ದಾಸ್ತಾನು ಮಾಡ್ಕೊಳ್ಳೋದಕ್ಕೆ ಕೂಡ ವ್ಯವಸ್ಥೆಗಳನ್ನು ಮಾಡಬೇಕಲ್ವಾ. ಅದಕ್ಕಾಗಿ ಈಗ ಶ್ರೀಲಂಕಾದ ಟ್ರಂಕೋಮಾಲಿಯ ತೈಲ ಸಂಗ್ರಹಾಗಾರಗಳನ್ನು ಭಾರತ ಸಂಪೂರ್ಣವಾಗಿ ತನ್ನ ಕೈವಶ ಮಾಡಿಕೊಂಡಿದೆ. ಈ ಮೂಲಕ ಟ್ರಂಕೋಮಾಲಿಯ ಚೀನಾವೇ ಸೇರಿದ ಹಾಗೆ ಇಡೀ ಬಂದರು ಪ್ರದೇಶದ ಮೇಲೆ ಭಾರತ ಹಿಡಿತ ಸಾಧಿಸ್ತಾ ಇದ್ದು, ಶ್ರೀಲಂಕಾದಲ್ಲಿ ಅಂದರೆ ಹಿಂದೂ ಮಹಾಸಾಗರದಲ್ಲಿ ತೈಲ ದಾಸ್ತಾನಿನ ಜೊತೆಗೆ ಈ ಭಾಗದಲ್ಲಿ ಸಂಚರಿಸುವ ಕಮರ್ಷಿಯಲ್ ಹಡಗುಗಳಿಗೆ ರೀಫ್ಯೂಯಲಿಂಗ್ ಆಗಿ ಕೂಡ ಭಾರತ ಇದನ್ನು ಬಳಕೆ ಮಾಡುತ್ತೆ. ಹಾಗಾದರೆ ಏನಿದು ಟ್ರಂಕೋಮಾಲಿ ಆಯಿಲ್ ಫಾರ್ಮ್? ಇದು ಭಾರತಕ್ಕೆ ಸಿಕ್ಕಿದ್ದು ಹೇಗೆ? ಇದರಿಂದ ಭಾರತಕ್ಕಾಗೋ ಲಾಭಗಳೇನು ಮತ್ತು ಚೈನಾನ ಕೌಂಟರ್ ಮಾಡೋದಕ್ಕೆ ಭಾರತ ಇದನ್ನು ಹೇಗೆ ಬಳಸ್ಕೊಳ್ಳುತ್ತೆ ಅನ್ನೋದರ ಜೊತೆಗೆ ಭಾರತ ಕೂಡ ಶ್ರೀಲಂಕಾದ ಈ ಬಂದರಿನಲ್ಲಿ ನೌಕಾ ನೆಲೆಯನ್ನು ನಿರ್ಮಾಣ ಮಾಡಿಕೊಳ್ಳಲಿದೆಯಾ ಅನ್ನೋ ಬಗ್ಗೆ ಕೂಡ ಒಂದಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡೋಣ. ಗೆಳೆಯರೆ, ಶ್ರೀಲಂಕಾದ ಟ್ರಂಕೋಮಾಲಿಯಲ್ಲಿ ಭಾರತ ತೈಲ ಸಂಗ್ರಹಾಗಾರ ಮಾಡಿಕೊಳ್ಳುವ ಬಗ್ಗೆ ಮೊದಲ ಬಾರಿ ಮಾತುಕತೆಗಳು ಆರಂಭವಾಗಿದ್ದು 2022ರಲ್ಲಿ. ಅದು ಈಗ ಸಂಪೂರ್ಣ ಕಾರ್ಯರೂಪಕ್ಕೆ ಬರ್ತಾ ಇದೆ. ಭಾರತ ಅಲ್ಲಿನ ಒಟ್ಟು 99 ತೈಲ ಸಂಗ್ರಹಾಗಾರಗಳನ್ನು ತನ್ನ ವಶಕ್ಕೆ ತಗೊಳ್ತಾ ಇದೆ. ಈ ಸಂಗ್ರಹಾಗಾರಗಳಲ್ಲಿ ಸುಮಾರು 1.2 ಮಿಲಿಯನ್ ಟನ್ನಷ್ಟು ತೈಲ ಸಂಗ್ರಹ ಮಾಡೋದಕ್ಕೆ ಸಾಧ್ಯವಾಗಲಿದ್ದು, ಈ ಮೂಲಕ ಶ್ರೀಲಂಕಾದ ತೈಲ ಸರಬರಾಜಿನ ಮೇಲೆ ಭಾರತ ಏಕಸ್ವಾಮ್ಯವನ್ನು ಸಾಧಿಸುವುದಷ್ಟೇ ಅಲ್ಲ, ಮುಂದಿನ ದಿನಗಳಲ್ಲಿ ಈ ಭಾಗದಲ್ಲಿ ಸಂಚರಿಸುವ ಎಲ್ಲ ವ್ಯಾಪಾರಿ ಹಡಗುಗಳಿಗೆ ಕೂಡ ಟ್ರಂಕೋಮಾಲಿಯಲ್ಲಿ ರೀಫ್ಯೂಯಲಿಂಗ್ ಕೇಂದ್ರವನ್ನು ಕೂಡ ಭಾರತ ಪ್ರಾರಂಭ ಮಾಡಲಿದೆ. ಆ ಮೂಲಕ ಚೈನಾದ $4.5 ಬಿಲಿಯನ್ ಪ್ರಾಜೆಕ್ಟ್ ಒಂದರ ಬಾಯಿಗೆ ಮಣ್ಣು ಹಾಕೋದಕ್ಕೆ ಭಾರತ ಹೊರಟಿದೆ. ಗೆಳೆಯರೆ, ಟ್ರಂಕೋಮಾಲಿ ಅಂದರೆ ನೀವಿಲ್ಲಿ ಮ್ಯಾಪಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಸಮುದ್ರದ ಸುತ್ತ ಹರಡಿಕೊಂಡಂತೆ ಕಾಣುವ ಬಂದರು ಪ್ರದೇಶದಲ್ಲಿ ಎರಡನೇ ವಿಶ್ವ ಯುದ್ಧದ ಕಾಲದಲ್ಲಿ ನಿರ್ಮಾಣ ಮಾಡಲಾದ ಬೃಹತ್ ತೈಲ ಸಂಗ್ರಹಾಗಾರಗಳಿವೆ. ಅವುಗಳ ಬಗ್ಗೆ ನಿಮಗೆ ಹೇಳುವ ಮೊದಲು ಈ ಟ್ರಂಕೋಮಾಲಿ ಬಗ್ಗೆ ಕೂಡ ಒಂದಷ್ಟು ಇಂಟ್ರೆಸ್ಟಿಂಗ್ ವಿಷಯಗಳನ್ನು ಹೇಳ್ಬಿಡ್ತೀನಿ. ಇಲ್ಲಿ ನೋಡ್ತಾ ಇದ್ದೀರಲ್ವಾ ಟ್ರಂಕೋಮಾಲಿ, ಇದು ಶ್ರೀಲಂಕಾದ ತಮಿಳು ಪ್ರಾಬಲ್ಯದ ಪ್ರದೇಶ. ಇಲ್ಲಿ ತಮಿಳರೇ ಬಹುಸಂಖ್ಯಾತರು ಅಷ್ಟೇ ಅಲ್ಲ, ಇಲ್ಲಿ ಸಾಕಷ್ಟು ಹಿಂದೂ ದೇವಾಲಯಗಳು ಕೂಡ ಇವೆ. ಹಿಂದೂ ಕಾಲೇಜ್ ಇಲ್ಲಿದೆ. ಇನ್ನು ಇದರ ಹೆಸರು ಕೂಡ ಟ್ರಂಕೋಮಾಲಿ ಅಲ್ಲ, ಇದಕ್ಕೆ ಇರೋದು ಅಪ್ಪಟ ತಮಿಳು ಹೆಸರು, ಅದು ತಿರುಕೋಣಮಲೈ ಅಂತ. ಇಲ್ಲಿನ ಬೆಟ್ಟ ತ್ರಿಕೋಣಾಕೃತಿಯಲ್ಲಿರೋದ್ರಿಂದ ತ್ರಿಕೋಣಮಲೈ ಅಥವಾ ತಿರುಕೋಣಮಲೈ ಅಂತ ತಮಿಳಲ್ಲಿ ಇದನ್ನು ಕರೀತಾರೆ. ಇದು ಪೋರ್ಚುಗೀಸರು, ಡಚ್ಚರು, ಬ್ರಿಟಿಷರು ಇವರೆಲ್ಲ ಬಂದ್ರಲ್ಲ, ಆಗ ಅವರಿಗೆ ಬಾಯಿ ತಿರುಗಲಿಲ್ಲ. ಹೀಗಾಗಿ ತಿರುಕೋಣಮಲೈ ಅನ್ನೋದು ಟ್ರಿಂಕೋಮಾಲಿ ಆಯಿತು. ಆ ನಂತರ ಎಲ್ಲರೂ ಕೂಡ ಅದನ್ನು ಹಾಗೆ ಕರೀತಾ ಹೋದರು. ಈ ತಿರುಕೋಣಮಲೈನ ಆಡಳಿತ ಕೇಂದ್ರದ ಹೆಸರು ಗೋಕರ್ಣ. ಇನ್ನು ಈ ಪ್ರದೇಶಕ್ಕೆ ಮೊದಲು ಬಂದಿದ್ದು ಪೋರ್ಚುಗೀಸರು, ಆನಂತರ ಇದು ಡಚ್ಚರ ಕೈವಶ ಆಯಿತು. ಮುಂದೆ ಇಲ್ಲಿಗೆ ಬ್ರಿಟಿಷರು ಬಂದು ಕೂತ್ಕೊಂಡ್ರು. ಇಡೀ ಶ್ರೀಲಂಕಾ ಬ್ರಿಟಿಷರ ಹಿಡಿತಕ್ಕೆ ಸಿಕ್ತು. ಅದನ್ನು ಸಿಲೋನ್ ಅಂತ ಅವರು ಕರೆದ್ರು. ಮುಂದೆ ಎರಡನೇ ವಿಶ್ವಯುದ್ಧ ಆರಂಭ ಆಯ್ತಲ್ಲ, ಆಗ ಹಿಂದೂ ಮಹಾಸಾಗರದಲ್ಲಿ ಬ್ರಿಟಿಷ್ ಹಾಗೂ ಮಿತ್ರ ಪಡೆಗಳ ಹಡಗುಗಳಿಗೆ, ಯುದ್ಧ ವಿಮಾನಗಳಿಗೆ ಇಂಧನವನ್ನು ತುಂಬಿಕೊಳ್ಳೋದಕ್ಕೆ ಒಂದು ವ್ಯವಸ್ಥೆ ಬೇಕಾಗಿತ್ತು. ಅದಕ್ಕಾಗಿ ಅವರಿಗೆ ತುಂಬ ಪ್ರಶಸ್ತ ಸ್ಥಳವಾಗಿ ಕಾಣಿಸಿದ್ದು ಈ ಶ್ರೀಲಂಕಾದ ತಿರುಕೋಣಮಲೈ. ಹೀಗಾಗಿ ಇಲ್ಲಿ ಬ್ರಿಟಿಷರು ಯುದ್ಧೋಪಾದಿಯಲ್ಲಿ ಒಂದು ತೈಲ ಸಂಗ್ರಹಾಗಾರವನ್ನು ನಿರ್ಮಾಣ ಮಾಡಿದರು. ಅದರಲ್ಲಿ ಒಟ್ಟು 100 ಟ್ಯಾಂಕ್ಗಳನ್ನು ಇಡಲಾಯಿತು. ಒಂದೊಂದು ಟ್ಯಾಂಕು ಕೂಡ ಸುಮಾರು 12,500 ಟನ್ ಸಾಮರ್ಥ್ಯವನ್ನು ಹೊಂದಿತ್ತು. ಎರಡನೇ ವಿಶ್ವಯುದ್ಧ ಆರಂಭ ಆಯಿತು. ಜಪಾನ್ ಹಿಂದೂ ಮಹಾಸಾಗರದ ಸಾಕಷ್ಟು ಕಡೆಗಳಲ್ಲಿ ದಾಳಿ ಕೂಡ ಮಾಡಿತು. ಅದೇ ಸಂದರ್ಭದಲ್ಲಿ ಈ ತಿರುಕೋಣಮಲೈ ಮೇಲೆ ಕೂಡ ಜಪಾನಿನ ಕಾಮಿಕಾಜಿ ವಿಮಾನಗಳು ದಾಳಿ ಮಾಡಿತು. ಅದರಲ್ಲಿ ಒಂದು ಟ್ಯಾಂಕ್ ನಾಶ ಆಯಿತು. ಇನ್ನುಳಿದ 99 ಟ್ಯಾಂಕ್ಗಳು ಅಲ್ಲಿ ಹಾಗೆ ಉಳ್ಕೊಂಡು. ಎರಡನೇ ವಿಶ್ವಯುದ್ಧ ಮುಗಿತು. ಬ್ರಿಟನ್ ಕೂಡ ಸುಸ್ತಾಗಿತ್ತು. ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ತು. ಅದಾದ 1 ವರ್ಷದ ನಂತರ ಶ್ರೀಲಂಕಾ ಕೂಡ ಸ್ವತಂತ್ರಗೊಳ್ತು. ಇನ್ನಿಲ್ಲಿ ನಿರ್ಮಾಣ ಮಾಡಿದ್ದ ಟ್ಯಾಂಕ್ಗಳನ್ನು ಹೊತ್ಕೊಂಡು ಹೋಗೋದಕ್ಕಾಗೋದಿಲ್ಲ ನೋಡಿ, ಹೀಗಾಗಿ ಬ್ರಿಟಿಷರು ಅವುಗಳನ್ನು ಇಲ್ಲೇ ಬಿಟ್ಟು ಹೋದರು. ಆದರೆ 1.2 ಮಿಲಿಯನ್ ಅಂದರೆ ಸುಮಾರು 12 ಲಕ್ಷ ಟನ್ನಷ್ಟು ತೈಲ ಕೆಪಾಸಿಟಿಯ ಈ ಟ್ಯಾಂಕ್ಗಳನ್ನು ಶ್ರೀಲಂಕಾ ಆದರೂ ಏನು ಮಾಡುತ್ತೆ? ಅಷ್ಟೊಂದು ತೈಲ ಸಂಗ್ರಹಿಸುವ ಶಕ್ತಿ ಅವತ್ತಿಗೆ ಅವ್ರಿಗೂ ಇರಲಿಲ್ಲ. ಹೀಗಾಗಿ ಒಂದಷ್ಟು ಟ್ಯಾಂಕ್ಗಳನ್ನು ಲಂಕಾ ಬಳಸ್ತಾ ಇತ್ತು. ಇನ್ನುಳಿದ ಬಹುತೇಕ ಟ್ಯಾಂಕ್ಗಳು ಹಾಗೆ ಬಿದ್ದವು. ಕೆಲವು ತುಕ್ಕು ಹಿಡಿದು ಹಾಳಾಗಿ ಹೋಗೋದಕ್ಕೆ ಕೂಡ ಶುರುವಾಗಿತ್ತು. ಇದೇ ಸಂದರ್ಭದಲ್ಲಿ ಶ್ರೀಲಂಕಾದಲ್ಲಿ ತಮಿಳ್ ಹಾಗೂ ಸಿಂಹಳೀಯರ ನಡುವೆ ಸಿವಿಲ್ ವಾರ್ ಶುರುವಾಯಿತು. ಅದು ಶ್ರೀಲಂಕಾದ ಶಕ್ತಿಯನ್ನು ನಾಶ ಮಾಡಿತು. ಆ ಸಮಯದಲ್ಲಿ ಭಾರತ ಲಂಕೆಯ ಸಹಾಯಕ್ಕೆ
ಪೀಸ್ ಕೀಪಿಂಗ್ ಫೋರ್ಸ್ ಅನ್ನ ಕಳುಹಿಸಿಕೊಡ್ತು. ಅಷ್ಟೊತ್ತಿಗಾಗಲೇ ಇಂದಿರಾ ಗಾಂಧಿ ಶ್ರೀಲಂಕಾಗೆ ಕಚ್ಚಾ ತೀವು ದ್ವೀಪವನ್ನು ಬಿಟ್ಟುಕೊಟ್ಟಾಗಿತ್ತು. ಹಾಗೆ ಭಾರತ ಹಾಗೂ ಶ್ರೀಲಂಕಾ ನಡುವಿನ ವಾಜ್ ಬ್ಯಾಂಕ್ ಪ್ರದೇಶವನ್ನ ಭಾರತಕ್ಕೆ ಲಂಕಾ ಸಂಪೂರ್ಣವಾಗಿ ಬಿಟ್ಟುಕೊಟ್ಟಿತ್ತು. ವಾಜ್ ಬ್ಯಾಂಕ್ ಅನ್ನೋದು ದ್ವೀಪ ಅಲ್ಲ, ಅದು ಜಲಪ್ರದೇಶ. ಅಲ್ಲಿನ ಮೀನುಗಾರಿಕೆಯ ಹಕ್ಕನ್ನ ಲಂಕೆ ಭಾರತಕ್ಕೆ ಕೊಡ್ತು. ಇನ್ನು ರಾಜೀವ್ ಗಾಂಧಿ ಶ್ರೀಲಂಕಾಗೆ ಪೀಸ್ ಕೀಪಿಂಗ್ ಫೋರ್ಸ್ ಅನ್ನ ಕಳುಹಿಸಿಕೊಟ್ಟಿದ್ರಲ್ವಾ, ಆ ಸಂದರ್ಭದಲ್ಲಿ ಅಂದ್ರೆ 1987ರಲ್ಲಿ ಎರಡೂ ದೇಶಗಳ ನಡುವೆ ಈ ತಿರುಕೋಣಮಲೈನಲ್ಲಿದ್ದ ತೈಲ ಸಂಗ್ರಹಾಗಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಒಪ್ಪಂದ ಆಯಿತು. ಈ ತೈಲ ಸಂಗ್ರಹಾಗಾರಗಳ ಪೈಕಿ 14 ಭಾರತಕ್ಕೆ ಶ್ರೀಲಂಕಾ ಬಿಟ್ಟುಕೊಡೋದು, ಇನ್ನು 24 ಶ್ರೀಲಂಕಾದ ಆಯಿಲ್ ಕಾರ್ಪೊರೇಷನ್ ಬಳಕೆ ಮಾಡಿಕೊಳ್ಳೋದು, ಹಾಗೆ ಇನ್ನುಳಿದ 61 ಟ್ಯಾಂಕ್ಗಳನ್ನು ಲಂಕಾ ಹಾಗೂ ಭಾರತಗಳು ಜಂಟಿಯಾಗಿ ಅಭಿವೃದ್ಧಿಪಡಿಸೋದು. ಇದರಲ್ಲಿ 51% ಶ್ರೀಲಂಕಾ ಹಾಗೂ 49% ಭಾರತದ ಪಾಲುದಾರಿಕೆ. ಹೀಗೆ ಒಂದು ಒಪ್ಪಂದಕ್ಕೆ ರಾಜೀವ್ ಗಾಂಧಿ ಹಾಗೂ ಲಂಕೆಯ ಅವತ್ತಿನ ಅಧ್ಯಕ್ಷ ಜಯವರ್ಧನೆ ಬಂದರು. ಈ ಒಪ್ಪಂದದ ಮೂಲ ಉದ್ದೇಶ ಟ್ರಂಕೋಮಾಲಿಗೆ ಭಾರತ ಬಿಟ್ಟು ಬೇರಿನ್ಯಾವುದೇ ದೇಶ ಕಾಲಿಡಬಾರದು ಅನ್ನೋದಾಗಿತ್ತು. ಹಾಗೆ ಇದು 50 ವರ್ಷಗಳ ಒಪ್ಪಂದ ಕೂಡ ಆಗಿತ್ತು. ಆದರೆ ಇದು ಕಾರ್ಯರೂಪಕ್ಕೆ ಬರಲೇ ಇಲ್ಲ. ಮುಂದೆ 15 ವರ್ಷಗಳ ನಂತರ ಅಂದರೆ 2003ರಲ್ಲಿ ಈ ಬಗ್ಗೆ ಮತ್ತೆ ಮಾತುಕತೆಗಳಾದವು. ಈ ಸಂದರ್ಭದಲ್ಲಿ ಭಾರತದ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ IOC ಇದೆಯಲ್ಲ, ಇದು ಶ್ರೀಲಂಕಾದಲ್ಲಿ ತನ್ನ ಸಬ್ಸಿಡರಿ ಸಂಸ್ಥೆಯನ್ನು ಆರಂಭ ಮಾಡಿತು. ಅದಕ್ಕೆ ಲಂಕಾ IOC ಅಂತ ಕರೆದರು. ಇದರ ಮೂಲಕ ಭಾರತ ತನ್ನ 14 ತೈಲ ಸಂಗ್ರಹಾಗಾರಗಳನ್ನು ವಶಕ್ಕೆ ಪಡ್ಕೊಳ್ತು. ಹಾಗೆ ಶ್ರೀಲಂಕಾದಲ್ಲಿ ಅಷ್ಟೊತ್ತಿಗಾಗಲೇ ಭಾರತದ ಸಾಕಷ್ಟು ಪೆಟ್ರೋಲ್ ಬಂಕ್ಗಳು ತಲೆ ಎತ್ತಿ ನಿಂತಿದ್ವು. ಅವು ಸುಮಾರು 200 ದಾಟ್ತಾ ಇದ್ವು. ಹೀಗಾಗಿ ಅಲ್ಲಿ ಭಾರತ ತೈಲ ಸಂಗ್ರಹಾಗಾರಕ್ಕೆ ಬೇಕಾದ ವ್ಯವಸ್ಥೆಗಳನ್ನು ಮಾಡಿಕೊಳ್ತು, ಟ್ಯಾಂಕ್ಗಳನ್ನು ದುರಸ್ತಿ ಮಾಡ್ತು, ಪೈಪ್ಲೈನ್ಗಳನ್ನು ಸರಿಪಡಿಸ್ತು, ಅಲ್ಲಿ ಹಣ ಹೂಡಿಕೆ ಮಾಡ್ತಾ ಹೋಯಿತು. ಮತ್ತು ಈ 14 ಟ್ಯಾಂಕ್ಗಳಿಗೆ ಭಾರತ ಶ್ರೀಲಂಕಾಗೆ ಬಾಡಿಗೆ ಕೂಡ ಕೊಡ್ತಾ ಇತ್ತು. ಹಾಗೆ ವಿದೇಶಿ ಹೂಡಿಕೆದಾರ ಅನ್ನೋ ಕಾರಣಕ್ಕೆ ಪೆಟ್ರೋಲಿಯಂ ವ್ಯಾಪಾರದ ಮೇಲಿನ ತೆರಿಗೆ ವಿನಾಯಿತಿಯನ್ನು ಕೂಡ ಭಾರತದ IOC ಪಡ್ಕೊಳ್ತಾ ಹೋಯಿತು. ಇದು ಹೀಗೆ ಮುಂದುವರಿತಾ ಇತ್ತು. ಈ ಮಧ್ಯೆ ಭಾರತದಲ್ಲಿ ಸರ್ಕಾರ ಬದಲಾಯಿತು. 2015ರಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಶ್ರೀಲಂಕಾಗೆ ಹೋದರು. ಅಲ್ಲಿ ಲಂಕಾ ಹಾಗೂ ಭಾರತದ ನಡುವೆ ಈ ತಿರುಕೋಣಮಲೈಗೆ ಸಂಬಂಧಪಟ್ಟ ಹಾಗೆ ಇನ್ನೂ ಒಂದು ಒಪ್ಪಂದ ಆಯಿತು. ಆದರೆ ಅದು ಕೂಡ ಕಾರ್ಯರೂಪಕ್ಕೆ ಬರಲಿಲ್ಲ. ಯಾಕೆಂದ್ರೆ ಅಲ್ಲಿ ಅವತ್ತಿಗೆ ರಾಜಪಕ್ಷೆಗಳ ಸರ್ಕಾರ ಅಧಿಕಾರಕ್ಕೆ ಬಂದುಬಿಡ್ತು. ಅವರಿಗೆ ಚೀನಾ ಮೇಲೆ ಪ್ರೀತಿ ಇತ್ತು, ಭಾರತದ ಮೇಲಲ್ಲ. ಹೀಗಾಗಿ ಭಾರತದ ಜೊತೆ ಮಾಡಿಕೊಂಡಿದ್ದ ಸಾಕಷ್ಟು ಒಪ್ಪಂದಗಳು ಅಲ್ಲಿ ಮೂಲೆ ಗುಂಪಾಗ್ತಾ ಹೋದವು. ಆದರೆ ಕಾಲ ಅನ್ನೋದಿದೆ ನೋಡಿ, ಇದು ಎಲ್ಲರ ಕಾಲ ಎಳೆಯುತ್ತೆ. ಶ್ರೀಲಂಕಾದ ರಾಜಪಕ್ಷೆಗಳ ಕಾಲ ಎಳೀತು. ಲಂಕೆ ದಿವಾಳಿ ಆಯಿತು. ರಾಜಪಕ್ಷೆಗಳ ವಿರುದ್ಧ ಜನ ತಿರುಗಿ ಬಿದ್ದರು. ಅಧ್ಯಕ್ಷನ ಮೇಲೆ ದಾಳಿ ಮಾಡಿದರು. ಚೈನಾ ಅಲ್ಲಿ ಕೈ ಎತ್ತಿತು. ಆಗ ಮತ್ತೆ ಶ್ರೀಲಂಕಾದ ಸಹಾಯಕ್ಕೆ ನಿಂತದ್ದು ಭಾರತ ಅವರಿಗೆ ಸಾಲ ಕೊಡ್ತು, ಕರೆನ್ಸಿ ಸ್ವ್ಯಾಪ್ ಮಾಡಿಕೊಡ್ತು, IMFನಲ್ಲಿ ಸಾಲನೂ ಕೊಡಿಸ್ತು. ಹಾಗೆ ಶ್ರೀಲಂಕಾದ ಇಂಧನ ಸಮಸ್ಯೆ ಇತ್ತಲ್ಲ, ಅದಕ್ಕೆ ಕೂಡ ಭಾರತ ಪರಿಹಾರವನ್ನು ಹುಡುಕ್ತು. ಅದರ ಹೆಸರೇ ತಿರುಕೋಣಮಲೈ ಅಥವಾ ಟ್ರಿಂಕೋಮಾಲಿ. ಭಾರತ ಶ್ರೀಲಂಕಾಗೆ ತೈಲ ಸಾಲ ಕೊಡ್ತು. ಆದರೆ ಅದನ್ನು ದಾಸ್ತಾನು ಮಾಡಬೇಕಲ್ಲ, ಅದಕ್ಕಾಗಿ ಹಳೆಯ ಒಪ್ಪಂದದ ಬಗ್ಗೆ ಮಾತಾಡೋದಕ್ಕೆ ಶುರು ಮಾಡ್ತು ಭಾರತ. ಅದರ ಪರಿಣಾಮ ಏನು ಅಂದರೆ, ತಿರುಕೋಣಮಲೈನಲ್ಲಿನ 14 ಟ್ಯಾಂಕ್ಗಳ ಬದಲಾಗಿ ಎಲ್ಲ 99 ಟ್ಯಾಂಕ್ಗಳನ್ನು ಕೂಡ ಭಾರತಕ್ಕೆ ಕೊಡೋದಕ್ಕೆ ಲಂಕಾ ಸರ್ಕಾರ ಒಪ್ಪಿಗೆಯನ್ನು ಕೊಡ್ತು. ಅಲ್ಲಿ ಆ ಟ್ಯಾಂಕ್ಗಳನ್ನು ಮೇಂಟೈನ್ ಮಾಡೋ ಶಕ್ತಿ ಕೂಡ ಲಂಕೆಗಿರಲಿಲ್ಲ. ಲಂಕಾ ಆಯಿಲ್ ಕಾರ್ಪೊರೇಷನ್ಗೆ ಬಂಡವಾಳ ಹೂಡೋದಕ್ಕೆ ಸಾಧ್ಯ ಆಗ್ತಿರಲಿಲ್ಲ. ಹೀಗಾಗಿ ಆ ಎಲ್ಲ ಟ್ಯಾಂಕ್ಗಳು ಭಾರತದ ಪಾಲಾದವು. ಇನ್ನು ಇಲ್ಲಿ ಜಾಗತಿಕ ತೈಲ ಸರಬರಾಜು ದೇಶ ಆಗೋದು ಒಂದು ಕಡೆ ಇರಲಿ, ಭಾರತದಲ್ಲಿ ಹೆಚ್ಚುತ್ತಾ ಇರೋ ಜನಸಂಖ್ಯೆಗೆ ಕೂಡ ತೈಲ ಸಂಗ್ರಹ ಮಾಡಬೇಕು. ಅದಕ್ಕೆ ಸರಿಯಾದ ವ್ಯವಸ್ಥೆಗಳನ್ನು ಭಾರತ ಮಾಡ್ಕೋಬೇಕಿತ್ತು. ಹೊಸ ತೈಲಾಗಾರಗಳನ್ನು ನಿರ್ಮಾಣ ಮಾಡಬೇಕು ಅಂದರೆ ಅದು ವಿಪರೀತ ಖರ್ಚಿನ ಬಾಬತ್ತು. ಹೀಗಾಗಿ ಲಂಕೆಯಲ್ಲಿನ ಬ್ರಿಟಿಷರ ತೈಲ ಸಂಗ್ರಹಾಗಾರಗಳನ್ನು ಬಳಸ್ಕೊಳ್ಳೋದಕ್ಕೆ ಭಾರತ ಯೋಚನೆ ಮಾಡ್ತು. ಹಾಗೆ ಹಂಬನ್ತೋಟ ಬಂದರನ್ನು ಚೀನಾ ಸಂಪೂರ್ಣವಾಗಿ ವಶಕ್ಕೆ ಪಡೆದ ನಂತರ ಭಾರತ ಕೂಡ ಶ್ರೀಲಂಕಾದಲ್ಲಿ ಅಂಥ ಇನ್ನೊಂದು ಅವಕಾಶ ಸಿಗುತ್ತಾ ಅಂತ ನೋಡ್ತಾ ಇದೆ. ಅದಕ್ಕೆ ಹೇಳಿ ಮಾಡಿಸಿದ ಜಾಗದಂತಿರೋದು ಈ ತಿರುಕೋಣಮಲೈ. ಯಾಕೆಂದರೆ ಇಲ್ಲಿ ಅತ್ಯಂತ ಆಳವಾದ ನೈಸರ್ಗಿಕ ಬಂದರು ವ್ಯವಸ್ಥೆ ಇದೆ. ಎಷ್ಟೇ ದೊಡ್ಡ ಹಡಗಾದರೂ ಇಲ್ಲಿ ಲಂಗರ್ ಹಾಕೋದಕ್ಕೆ ಸಾಧ್ಯ ಆಗುತ್ತೆ. ಹೀಗಾಗಿ ಇದನ್ನು ಹಿಂದೂ ಮಹಾಸಾಗರದಲ್ಲಿ ಸಂಚರಿಸುವ ವ್ಯಾಪಾರಿ ಹಡಗುಗಳಿಗೆ ರೀಫಿಲಿಂಗ್ ಆಗಿ ಯಾಕೆ ಬಳಸಬಾರದು ಅನ್ನೋದು ಭಾರತದ ಯೋಚನೆ. ಹಾಗೆ ಮಾಡೋದ್ರಿಂದ ಭಾರತಕ್ಕೆ ಆದಾಯ ಬರುತ್ತೆ. ಜೊತೆಗೆ ಇಲ್ಲಿ ಇನ್ನೊಂದೇನಾಗ್ತಿದೆ ಅಂದರೆ, ಹಂಬನ್ತೋಟದಲ್ಲಿ ಚೈನಾ $4.5 ಬಿಲಿಯನ್ ವೆಚ್ಚದಲ್ಲಿ ಒಂದು ತೈಲ ಸಂಸ್ಕರಣಾ ಘಟಕವನ್ನು ನಿರ್ಮಾಣ ಮಾಡೋದಕ್ಕೆ ಹೋಗ್ತಾ ಇದೆ. ಅದು ನಿರ್ಮಾಣವಾದರೆ ಲಂಕೆಯಲ್ಲಿ ಭಾರತ ಹಾಗೂ ಚೈನಾ ನಡುವೆ ತೈಲ ಮಾರಾಟದ ಸ್ಪರ್ಧೆ ಆರಂಭ ಆಗುತ್ತೆ. ಮತ್ತು ಹಂಬನ್ತೋಟದಲ್ಲಿ ಚೈನಾ ರೀಫಿಲಿಂಗ್ ಸೆಂಟರನ್ನು ಕೂಡ ನಿರ್ಮಾಣ ಮಾಡುತ್ತೆ. ಅದಕ್ಕೆ ಟಾಂಗ್ ಕೊಡಬೇಕು ಅಂದರೆ ಭಾರತ ಇಲ್ಲಿನ ಕೆಲಸವನ್ನು ಬೇಗ ಮಾಡಬೇಕು. ಅದಕ್ಕಾಗಿ ಈ ಬಂದರನ್ನು ಭಾರತ ಸಂಪೂರ್ಣವಾಗಿ ತನ್ನ ಕೈಗೆತ್ತಿಕೊಳ್ಳೋದಕ್ಕೆ ಮುಂದಾಗ್ತಾ ಇದೆ.
ಇನ್ನಿಲ್ಲಿ ತೈಲ ಸಂಗ್ರಹ ಮಾಡಬೇಕಲ್ಲ, ಅದಕ್ಕಾಗಿ ತಮಿಳುನಾಡಿನ ನಾಗಪಟ್ಟಣಂ ಬಳಿ ಇರುವ ತೈಲ ಸಂಸ್ಕರಣಾ ಘಟಕದಿಂದ ಭಾರತ ಈ ತಿರುಕೋಣಮಲೈಗೆ ಸಮುದ್ರದ ಆಳದಲ್ಲೊಂದು ಪೈಪ್ಲೈನ್ ಅನ್ನು ಮಾಡುತ್ತೆ ಮತ್ತು ಅಲ್ಲಿಂದ ಪ್ರತಿ ವರ್ಷ 3.5 ಮಿಲಿಯನ್ ಟನ್ನಷ್ಟು ಸಂಸ್ಕರಿಸಿದ ತೈಲವನ್ನ ಪೈಪ್ಲೈನ್ ಮೂಲಕ ಇಲ್ಲಿಗೆ ಕಳುಹಿಸಿಕೊಡ್ತಾ ಹೋಗುತ್ತೆ. ಆ ಮೂಲಕ ಇಡೀ ಶ್ರೀಲಂಕಾಗೆ ಬೇಕಾದ ತೈಲ ಸರಬರಾಜನ್ನು ಮಾಡೋದಕ್ಕೆ ಸಾಧ್ಯವಾಗುತ್ತೆ ಮತ್ತು ಹೆಚ್ಚುವರಿ ತೈಲವನ್ನ ಇಲ್ಲಿ ದಾಸ್ತಾನು ಮಾಡೋದಕ್ಕೆ ಕೂಡ ಭಾರತಕ್ಕೆ ಸಾಧ್ಯ ಆಗುತ್ತೆ. ಗೆಳೆಯರೆ, ಇದು 2 ವರ್ಷಗಳ ಹಿಂದೆನೇ ಮಾತುಕತೆ ಮುಕ್ತಾಯಗೊಂಡಿತ್ತು. ಆದರೆ ಈಗ ಸಂಪೂರ್ಣವಾಗಿ LIOC ಈ ಟ್ಯಾಂಕ್ಗಳನ್ನು ತನ್ನ ವಶಕ್ಕೆ ತಗೊಳ್ತಾ ಇದೆ ಮತ್ತು ಇಲ್ಲಿ ತೈಲ ಸಂಗ್ರಹಾಗಾರಕ್ಕೆ ಮುಂದಾಗ್ತಾ ಇದೆ. ಇನ್ನು ಮುಂದಿನ ದಿನಗಳಲ್ಲಿ ಈ ಬಂದರನ್ನು ಭಾರತ ತನ್ನ ನೌಕಾ ನೆಲೆಯಾಗಿ ಕೂಡ ಬಳಸಿಕೊಳ್ಳುವ ಅವಕಾಶ ಇರುತ್ತೆ. ಆದರೆ ಅದಕ್ಕಾಗಿ ಭಾರತ ಈ ಬಂದರನ್ನು ಸಂಪೂರ್ಣವಾಗಿ ತನ್ನ ವಶಕ್ಕೆ ತಗೋಬೇಕು. ಈಗಾಗಲೇ ಶ್ರೀಲಂಕಾಗೆ ಭಾರತ ಸಾಕಷ್ಟು ಸಾಲವನ್ನು ಕೊಟ್ಟಿದೆ. ಸದ್ಯಕ್ಕೆ ಆ ಸಾಲವನ್ನು ಮರುಪಾವತಿ ಮಾಡೋ ಸ್ಥಿತಿಯಲ್ಲಂತೂ ಶ್ರೀಲಂಕಾ ಇಲ್ಲ. ಹೀಗಾಗಿ ಹಂಬಂತೋಟ ಬಂದರನ್ನು ಹೇಗೆ ಚೈನಾ ಲೀಸಿಗೆ ತಗೊಂಡಿದೆಯೋ ಹಾಗೆ ಮುಂದಿನ ದಿನಗಳಲ್ಲಿ ಭಾರತ ಈ ತಿರುಕೋಣಮಲೈಯನ್ನು ತನ್ನ ವಶಕ್ಕೆ ತಗೊಳ್ಳೋ ಅವಕಾಶಗಳು ಕೂಡ ಇಲ್ಲಿರುತ್ತವೆ. ಅದು ಸಾಧ್ಯವಾದರೆ ಇಲ್ಲಿ ಭಾರತದ ನೌಕಾನೆಲೆ ನಿರ್ಮಾಣವಾಗುತ್ತೆ. ಈ ಮೂಲಕ ಹಂಬಂತೋಟಗೆ ಪರ್ಯಾಯವಾಗಿ ಅದರ ಪಕ್ಕದಲ್ಲೇ ಭಾರತ ತನ್ನ ನೆಲೆಯೊಂದನ್ನು ಸ್ಥಾಪಿಸಿಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಮತ್ತು ಹಿಂದೂ ಮಹಾಸಾಗರದಲ್ಲಿ ಭಾರತದ ಶಕ್ತಿ ಮತ್ತಷ್ಟು ಹೆಚ್ಚಾಗುತ್ತೆ. ಇನ್ನು ಇದೆಲ್ಲದರ ಜೊತೆಗೂ ನಿಮಗೆ ಇನ್ನೂ ಒಂದು ವಿಷಯನ ಹೇಳಬೇಕು. ಅದು ಏನು ಅಂದರೆ, ಈ ತಿರುಕೋಣಮಲೈನಲ್ಲಿ ನಿಮ್ಮ ಕಣ್ಣಿಗೆ ಚೈನಾ ಬೇ ಅನ್ನುವ ಹೆಸರು ಕಾಣ್ತಾ ಇದೆ ಅಲ್ವಾ? ಇದನ್ನು ಶ್ರೀಲಂಕಾ ಚೈನಾಗೇನು ಬಿಟ್ಟುಕೊಟ್ಟಿಲ್ಲ. ಇದು ಇರೋದು ಗೋಕರ್ಣದಲ್ಲಿ. ಇದು ಕಮರ್ಷಿಯಲ್ ಪೋರ್ಟು. ಸುಮಾರು 5 ಕಿಲೋಮೀಟರ್ ಉದ್ದ, 4 ಕಿಲೋಮೀಟರ್ ಅಗಲದ ಈ ಪೋರ್ಟ್ಗೆ ಶತಮಾನಗಳ ಇತಿಹಾಸನೇ ಇದೆ. ನಾನು ಆಗಲೇ ಹೇಳಿದ ಹಾಗೆ ಇದು ನ್ಯಾಚುರಲ್ ಪೋರ್ಟು. ಹಾಗೆ ಶತಮಾನಗಳ ಹಿಂದಿನಿಂದ ಕೂಡ ಬಳಕೆಯಲ್ಲಿದ್ದ ಪೋರ್ಟ್ ಕೂಡ ಇದು. ಇಲ್ಲಿಗೆ ಪೂರ್ವ ಭಾಗದಿಂದ ಅಂದರೆ ಚೈನಾ ಕಡೆಯಿಂದ ವ್ಯಾಪಾರಿ ಹಡಗುಗಳು ಬರ್ತಾ ಇದ್ವು. ಹಾಗೆ ಶ್ರೀಲಂಕಾದ ವಸ್ತುಗಳನ್ನು ಈ ಬಂದರಿನ ಮೂಲಕ ಚೈನಾ ಸೇರಿದ ಹಾಗೆ ಪೂರ್ವದ ದೇಶಗಳಿಗೆ ಸಾಗಾಟ ಕೂಡ ಮಾಡಲಾಗ್ತಾ ಇತ್ತು. ಚೈನಾದ ಹಡಗುಗಳೇ ಇಲ್ಲಿ ಹೆಚ್ಚಾಗಿ ಬರ್ತಾ ಇದ್ದ ಕಾರಣ ಇದನ್ನ ಚೈನಾ ಬಂದರು ಅಂತಲೇ ಕರೆಯಲಾಗ್ತಾ ಇತ್ತು. ಅದೇ ಈಗ ಈ ಚೈನಾ ಬೇ. ಇದು ಗೆಳೆಯರೆ ಟ್ರಂಕೋಮಾಲಿ ಅಥವಾ ತಿರುಕೋಣಮಲೈನಲ್ಲಿ ತೈಲ ಸಂಗ್ರಹಾಗಾರವನ್ನು ಭಾರತ ತನ್ನ ಕೈವಶ ಮಾಡಿಕೊಂಡ ಕಥನ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.